ಇನ್ನು ಪಂಚ ಗ್ಯಾರಂಟಿ ಮುಂದುವರಿಸೋಕೆ ರಾಜ್ಯ ಸರ್ಕಾರ ಹೆಣಗಾಡ್ತಾ ಇದೆ. ಎಸ್ಸಿ ಎಸ್ಟಿಗೆ ಮೀಸಲಾಗಿದ್ದ ಎನ್ಸಿಎಸ್ಪಿ ಟಿಎಸ್ಪಿ ಅನುದಾನದಲ್ಲಿ 35% ಗ್ಯಾರಂಟಿಗೆ ಬಳಸಿದೆ. 2024-25 ಸಾಲಿನಲ್ಲಿ ಪರಿಶಿಷ್ಟ ಅಭಿವೃದ್ಧಿಗೆ ಹಂಚಿಕೆಯಾಗಿದ್ದ 40,042 ಕೋಟಿ ಅನುದಾನದಲ್ಲಿ 14,182 ಕೋಟಿ ಹಣವನ್ನ ಪಂಚ ಗ್ಯಾರಂಟಿಗೆ ಬಳಕೆ ಮಾಡಿರೋದು ಗೊತ್ತಾಗಿದೆ. ಇದನ್ನು ಖಂಡಿಸಿ ಬಿಜೆಪಿ ಈಗ ಪ್ರತಿಭಟನೆ ಎಲ್ಲ ಮಾಡ್ತಾ ಇದ್ದಾರೆ. ಈಗ ಖರ್ಚು ಮಾಡೋದು ಮಾಡಿದ್ದಾರೆ. 14,000ನೋ 12,000ನೋ ರಾಂಗ್ ಕೊಟ್ಬಿಟ್ಟಿದ್ದೀರಿ ಅಂತ ಪ್ರಿಯಾಂಕ ಖರ್ಗೆ. ದಲಿತರ ಪರವಾಗಿ ಅಂತ ಹೇಳ್ಕೊಳ್ತಾರೆ. ಇವರು ದಲಿತರ ಮಂತ್ರಿ ಮತ್ತೆತ್ತಿದ್ರೆ ಸಾಕು. ಅವರ ಹೆಸರಿನಲ್ಲಿ ಅಧಿಕಾರ ಪಡ್ಕೊಂಡಿರೋರು ನಿಮ್ಮ ಜೀವನದಲ್ಲಿ. ನೀವು ಅಷ್ಟೇ, ನಿಮ್ಮ ತಂದೆನೂ ಅಷ್ಟೇ, ಇಬ್ರು ದಲಿತರಿಗೆ ಅನ್ಯಾಯ ಆಗ್ತಾ ಇದೆ ಅಂತೆಲ್ಲ ಹೇಳ್ತಾರೆ. ಈಗಲೂ ಪಡ್ಕೊಳ್ತಾರೆ. ಈಗಲೂ ಹೌದು. ಆದರೆ ಒಂದೇ ರೂಪಾಯಿ ಆಗಲಿ, ಇವೈ 14 crores 1 ರೂಪಾಯಿ ಆಗಲಿ ಹೆಂಗೆ ಡೈವರ್ಟ್ ಮಾಡ್ತೀರಿ? ಅದು ಕಲ್ಯಾಣ ಮಾಡಬಾರ್ದು ಅಂತ ನಿಮ್ಮ ಸರ್ಕಾರ ಮಾಡಲಿಲ್ಲ ಕಾನೂನು. ಡೈವರ್ಷನ್ಸ್ ಹಾಕೂಡ್ದು ಅಂತ. ಎಸ್, ಹೌದು. 18% ಅಲ್ಲಿ ಆ ದುಡ್ಡು ಡೈವರ್ಟ್ ಆಗಬಾರ್ದು ಅಂತ ಇರಲಿಲ್ಲ. ಹಿಂದೆ ಇಲ್ದಿದ್ದಾಗೆಲ್ಲ ಗಲಾಟೆ ಮಾಡ್ತಿರಲಿಲ್ಲ ನೀವುಗಳು. ಹೌದು. ನಿಮ್ಮ ಅಪ್ಪನೇ ಮಾಡಿರಲಿಲ್ಲ ಗಲಾಟೆನ ಅಸೆಂಬ್ಲಿನಲ್ಲಿ, ಡೈವರ್ಷನ್ ಹಾಕೂಡ್ದು ಅಂತ ಅಲ್ವಾ? ಹೌದು ಸರ್. ಅಂಥದ್ರಲ್ಲಿ ಈಗ ಮಾಡಿಬಿಟ್ಟು ಮದುವೆಯಲ್ಲೇ ಬಲ್ತಾಗಿದೆ. ಮಾತೆತ್ತಿದ್ರೆ ಇದೆ, ಮಾತೆತ್ತಿದ್ರೆ ಬರೀ ಇದೆ. ಅಲ್ಲ, ದಲಿತರ ಕಲ್ಯಾಣಕ್ಕೋಸ್ಕರ ಅಂತ ಇಟ್ಟಂತ ಹಣ. ಕಾಂಗ್ರೆಸ್ನವರು ನೀವು ಉಳ್ಕೊಂಡಿರೋದು ಒಂದೇ ಕಾರಣಕ್ಕೆ. ನೀವು ಘನಂದಾರಿ ಘನತೆ ವೆತ್ತ ಗ್ರೇಟ್ ಗಿರಾಕಿಗಳಲ್ಲ. ನೀವು ನಿಮ್ಮನ್ನು ಕತ್ತರಿಸಿ ಮಠಕ್ಕೆ ಹಾಕಿ ಮನೆಗೆ ಕಳಿಸ್ಬಿಡೋರು ನಿಮ್ಮನ್ನ. ಎದುರಾಳಿಗಳು ಸರಿ ಇಲ್ಲ, ಎದುರಾಳಿಗಳು ನಾಲಾಯಕಗಳವು. ಅದಕ್ಕೆ ಇವ್ರಿಗೆ ಆಯ್ಕೆ, ಅದಕ್ಕೆ ನಿಮ್ಮನ್ನು ಬಿಟ್ಟಿದ್ದೀವಿ ಅಂತ ಜನ ಅಂತಾರೆ ಅಂತ ನಾನು ಅನ್ಕೊಂಡಿದ್ದೀನಿಪ್ಪ.